ಒಂದ್ ಜಗ್ಗಲ್ ನೀರು ಇಟ್ಕೊಬಲ್ಲೆ. ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾರನಹಳ್ಳಿಯಲ್ಲಿ ಗ್ರಾಮ ಭಾರತಿ ಟ್ರಸ್ಟ್ ವತಿಯಿಂದ ಈ ಒಂದು ಶಾಲೆಗೆ ಅತ್ಯುತ್ತಮವಾದ ಗಿಡಗಳನ್ನ ನೀಡಿ ಮತ್ತು ಗಿಡಗಳನ್ನ ನೆಡಲು ಮತ್ತು ಪರಿಸರದ ಬಗ್ಗೆ ಜಾಗೃತಿ, ಪರಿಸರದಿಂದ ನಮ್ಗೆ ಆಗ್ತಕ್ಕಂತಹ ಅನುಕೂಲಗಳನ್ನ ತಿಳಿಸ್ಕೊಟ್ಟಿರ್ತಾರೆ. ಆ ಗ್ರಾಮ ಪಂಚಾಯತ್ ಟ್ರಸ್ಟ್ ಇರ್ತಕ್ಕಂಥ ಕೃಷ್ಣಮೂರ್ತಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಾವೆಲ್ಲರೂ ಕೂಡ ದಿನ ಬೆಳಿಗ್ಗೆ ಪ್ರತಿದಿನ ನಮಗೆ ಬೇಕಾಗಿರ್ತಕ್ಕಂಥ ಉಸಿರು, ಹಸಿರೇ ಉಸಿರು. ಎಲ್ಲರೂ ಕೂಡ ಮನೆಯ ಮುಂದೆ ಒಂದೊಂದು ಗಿಡವನ್ನು ನೆಡಬೇಕು. ಆ ಗಿಡವನ್ನು ನಾವು ನಮ್ಮ ಮಕ್ಕಳಂತೆ ಪೋಷಿಸಿ ಬೆಳೆಸಿ ಈ ಒಂದು ಪರಿಸರಕ್ಕೆ ನಾವೆಲ್ಲರೂ ಕೂಡ ಕಾಳಜಿಯನ್ನ ಇಟ್ಕೋಬೇಕು ಅಂತ ಹೇಳ್ತಾ ನನ್ನ ಒಂದು 4 ಮಾತನ್ನ ಮುಗಿಸ್ತೀನಿ. ಪ್ರತಿ ವರ್ಷದಂತೆ ನಾವು ಈ ವರ್ಷನೂ ಸಹ ಜೂನ್ 5ರಂದು ಪರಿಸರ ದಿನಾಚರಣೆಯನ್ನ ಶಾಲೆಯಲ್ಲಿ ಗಿಡ ನೆಡುವುದರೊಂದಿಗೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಹಸಿರೇ ಉಸಿರು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಯಾಕಂದ್ರೆ ಪರಿಸರದಿಂದ ಸಿಗ್ತಕ್ಕಂತ ಉತ್ತಮ ಗಾಳಿ, ಅನೇಕ ಜೀವಿಗಳಿಗೆ ಆಹಾರ, ನೆರಳು ಮುಂತಾದವು ಇರ್ಬೇಕಾಗಿದ್ರೆ ನಾವು ಪರಿಸರವನ್ನು ಉಳಿಸ್ಬೇಕು. ಯಾವುದೇ ಕಾರಣಕ್ಕೂ ನಾವು ಪರಿಸರವನ್ನ ಹಾಳು ಮಾಡಿದ್ದೇ ಆದಲ್ಲಿ ಯಾವುದೇ ಜೀವ ಸಂಕುಲ ಆಗ್ಲಿ, ಪ್ರಾಣಿ ಪಕ್ಷಿ ಆಗಲಿ ಅಥವಾ ಮಾನವ ಕುಲನು ಸಹ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವಾತಾವರಣದಲ್ಲಿ ಇರ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ಶುದ್ಧೀಕರಣ ಆಗ್ಬೇಕಾಗಿದ್ರೆ ಗಿಡಗಳು ಆ ಒಂದು ಇಂಗಾಲದ ಡೈಆಕ್ಸೈಡ್ ಅನ್ನ ಹೀರಿಕೊಂಡು ಆಮ್ಲಜನಕವನ್ನ ಪರಿಸರಕ್ಕೆ ಬಿಟ್ಕೊಟ್ಟಾಗ ಮಾತ್ರ ಉತ್ತಮವಾದಂತಹ ಶುದ್ಧವಾದ ಪರಿಸರ ಆಗ್ಲಿಕ್ಕೆ ಸಾಧ್ಯ. ಎಲ್ಲ ಜೀವಿಗಳು ಬದುಕಲಿಕ್ಕೂ ಸಹ ಸಾಧ್ಯ ಅಂತ ಹೇಳ್ತಾ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಲು ಅನುವು ಮಾಡಿಕೊಟ್ಟಂತಹ ನಮ್ಮ ಮುಖ್ಯೋಪಾಧ್ಯಾಯರಿಗೆ ವಂದಿಸ್ತಾ ನನ್ನ 4 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಇವತ್ತು ವಿಶ್ವ ಪರಿಸರದ ದಿನವಾದ ಜೂನ್ 5ನೇ ತಾರೀಕು ನಮ್ಮ ಮಾರನಹಳ್ಳಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ, ಗಿಡ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ನಮ್ಮ ಕೃಷ್ಣಮೂರ್ತಿ ಅವರು, ಗ್ರಾಮ ಭಾರತಿ ಟ್ರಸ್ಟ್ ನ ಮ್ಯಾನೇಜರ್ ಆಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರು ಈ ಒಂದು ಶಾಲೆಗೆ ಗಿಡಗಳನ್ನ ಸಸ್ಯ ಶ್ಯಾಮಲವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಗಿಡಗಳನ್ನ ಡೊನೇಟ್ ಮಾಡಿರ್ತಾರೆ. ಅವರಿಗೆ ನಮ್ಮ ಶಾಲಾ ಅಭಿವೃದ್ಧಿ ಸಮಿತಿ ಮತ್ತು ಶಿಕ್ಷಕರ ಪರವಾಗಿ, ಮಕ್ಕಳ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಒಂದು ಕಾರ್ಯಕ್ರಮನೇ ಅಲ್ಲ, ಎಲ್ಲದರಲ್ಲೂ ಸಹ ನಮ್ಮ ಶಾಲೆಗೆ ಬೆಂಬಲವಾಗಿ ನಿಂತ್ಕೊಂಡವರು ಪ್ರತಿಯೊಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿಕೊಡಕ್ಕೆ ಅನುವು ಮಾಡಿಕೊಡ್ತಾರೆ. ಮತ್ತೆ ಮಕ್ಕಳಿಗೆಲ್ಲ ಕೂಡ ಅವರ ಒಂದು ಟ್ರಸ್ಟ್ ವತಿಯಿಂದ ಪುಸ್ತಕ ಆಗ್ಲಿ, ಪೆನ್ ಆಗ್ಲಿ ಪ್ರತಿಯೊಂದನ್ನು ಕೊಡಿಸ್ತಾ ಇರ್ತಾರೆ. ಅವರಿಗೆ ನಮ್ಮ ಶಾಲಾ ಸಿಬ್ಬಂದಿ ವರ್ಗದ ಪರವಾಗಿ, ಮಕ್ಕಳ ಪರವಾಗಿ, ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರಿಗೆ ದೇವರು ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಬಯಸ್ತಾ ಇದ್ದೀನಿ. ಹಾಗೇನೆ ನಮ್ಮ ಮಾಧ್ಯಮದವರಾದ ಯೂಟ್ಯೂಬ್ ಚಾನೆಲ್ ಗೌತಮ್ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನಮ್ಮ ಶಾಲಾ ಪರವಾಗಿ, ಸಿಬ್ಬಂದಿ ವರ್ಗದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಚಾಕ್ಲೇಟ್ ತಗೊಳ್ಳಿ. ಸರ್ ಮೊದ್ಲಿಂದಾನು ಅಷ್ಟೇ ಪಾಪ ಮೂರ್ತಾರೆ, ಏನೋ ಮಾಡ್ಬೇಕು ಅಂತ ಮಾಡ್ತಾರೆ. ಎಲ್ಲಿಂದ ವ್ಯವಸ್ಥೆ ಮಾಡ್ಕೊಡ್ತೀರಾ? ಒಂದು 30 ನೋಡಿ.